ಹಿಂಗ್ ಇಟ್ಕೊಂಡೆ ಅಮ್ಮ ಅಂತ ಹಿಂಗ್ ಬಿದ್ಬಿಟ್ಟು ಹಿಂಗ್ ಬಿದ್ಬಿಟ್ಟು ಇಷ್ಟೇ. ಇದೇ ಟ್ಯಾಲೆಂಟ್. ಹಿಂಗೆ ಹಂಗೆ ಬಿದ್ಲು. ನಾನು ಆ ಕಡೆ ಬಿದ್ದಿರ್ಬೇಕು, ಆ ಸೈಡು. ಇವಾಗ ಎರಡು ಬಾಡಿ ಬಿದ್ದಿರ್ಬೇಕು, ನಾನು ಸಾಯ್ದಿರ್ಬೇಕು, ಅಮ್ಮನ್ನು ಸಾಯ್ಬೇಕು. ನಾನ್ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಮ್ಮ ಸಿಕ್ಕಾಕೊಂಡಿದ್ದೆ ಸರ್ ಮೇಡಮ್, ನಮ್ಗೆ ಆಗಿರೋದು. ಸೊ ನಿಮಗೆ ಕರೆಂಟ್ ಶಾಕ್ ಹೊಡೆದಾಗ ಅವ್ರು ಅಲ್ಲಿದ್ರ, ಸೆಲ್ವಿ ಅವರಲ್ಲಿದ್ರು? ಇಲ್ಲ, ನಾನೇ ಫಸ್ಟ್ ಮೋಟರ್ ಹಾಕಿಲ್ಲಲ್ವಾ, ಆ ಅಮ್ಮ ಬಂದ್ರೆ ರೀಸರ್ಚ್ ಹೋಗಿದ್ರು. ನನ್ಗೆ ಹೊಡಿವಾಗ ನಾನು ಹೇಳಿದೆ, ನಾನು ಯಾರು ಇಲ್ಲ, ಗಂಡ್ ಮಕ್ಳಿದ್ರು, ಇಲ್ಲಿ ಕರೆಂಟ್ ಹೊಡಿತೈತಪ್ಪ, ಯಾರು ಹಾಕ್ಬೇಡ್ರಿ, ಸ್ವಲ್ಪ ನೋಡಿ ಹಾಕಿ ಅಂತ ನಾನು ಮನೆಗೆ ಹೋಗ್ಬಿಟ್ಟೆ. ಮನೆಗೂ ಹೋಗ್ಲಿಲ್ಲ, ಅಷ್ಟು ದೂರ ಹೋದೆ. ನಮ್ಮನೆ ಒಂದೇ ಇದ್ರಲ್ಲಿರೋದು. ಅವಾಗ ಸೆಲ್ವಿ ಅವರು ಇಲ್ಲಿಗೆ ಬಂದ್ರು. ಸೆಲ್ವಿ ಅವ್ರು ಬಂದು ಮೋಟರ್ ಇಟ್ಬಿಟ್ಟು ಹಾಕುವಾಗ ಇದು ಈ ಕನೆಕ್ಷನ್ ಅಲ್ಲಿಗೆ ಹಾಕ್ಬಿಟ್ಟು ಒಯ್ದು ಎತ್ಬಿಟ್ಟು ಹಿಂಗೆ ಎಳ್ಕೊಂಡು ಹಿಂಗೆ ಹಾಕಿದ್ದಾರೆ. ಇದು ಹಾಕಿದ ತಕ್ಷಣ ಏನಾಯ್ತು, ಗಿರಣಿಗೆ ಹೊಡೆದು ಬಿಟ್ಟಿದೆ. ಹೊಡೆದ ತಕ್ಷಣ ಕೆಳಗಡೆ ಬಿದ್ದ ತಕ್ಷಣ ಇದೇ ಆಕ್ಟಿಂಗ್ ಇದ್ದಿದ್ದು ಅವ್ರ ಸೀನು. ನನಗೆ ಅದೇ ಹೇಳಿಲ್ಲ ಮೇಡಮ್, ಇವಾಗ ನಾನು ಸತ್ತಿರ್ಬೇಕು. ಇವಾಗ ನಮ್ಮ 3 ಮಕ್ಳಿಗೆ ಯಾರು ಜವಾಬ್ದಾರಿ? ನಮ್ಮ ಮೊಮ್ಮಕ್ಳಿಗೆ ಯಾರು ಜವಾಬ್ದಾರಿ? ನಮ್ಮ ಗಂಡನ್ಗೆ ಯಾರು ಜವಾಬ್ದಾರಿ? ನೀರು ಹಿಂಗಿದ್ರೆ ನಾವು ಸಾಯ್ಕೊಂಡು 50 ವರ್ಷದಿಂದ ಹಿಂಗೆ ಇದ್ರೆ ನಾವು ಹೆಂಗ್ ಮೇಡಮ್ ಮುಂದಕ್ಕೆ ಹೋಗೋದು? ನನ್ಗೆ ಇವಾಗ 50 ವರ್ಷ ಆಗುತ್ತೆ. 50 ವರ್ಷದಿಂದ ನಾವು ಆನಂದಪುರದಲ್ಲೇ ಇರೋದು. ಇವಾಗ ಎಷ್ಟೊಂದು ಡಿಫ್ರೆಂಟ್ ಆಗಿರ್ಬೋದು ಮ್ಯಾಮ್. ಈ ಕಾಲದಲ್ಲಿ ಹೆಂಗಂಗೋ ಬಂದಿದೆ. ಇವಾಗ ಒಂದು ಅಜ್ಜಿನ ಬಿಡಲ್ಲ, ಈ ಕಾಲದಲ್ಲಿ ಒಂದು ಪಾಪುನ ಬಿಡಲ್ಲ, 6 ವರ್ಷ ಇದು ಹುಡುಗಿನೂ ಬಿಡಲ್ಲ. ಅಂತ ಟೈಮಲ್ಲಿ ನಾವು ಬಂದು ಹಾಕಿದ್ರೆ ನಮ್ ಏರಿಯಲ್ಲಿ ಸಪೋರ್ಟ್ ಇದೆಯಾ ನೋಡಿ? ಯಾರು ಹಿಂಗಾದ್ರೆ ಕರ್ಕೊಂಡು ಹೋಗ್ಬೋದು, ಹಿಂಗಾದ್ರೆ 1-2-3 ಕರ್ಕೊಂಡು ಹೋದ್ರೆ ಯಾರು ಜವಾಬ್ದಾರಿ? ಅದು ಪ್ರಾಬ್ಲಮ್ ಇದೆ, ನೀರದು ಪ್ರಾಬ್ಲಮ್ ಇದೆ. ನಮಗೆ ಮನೆ ಹಾಕ್ಬಿಟ್ರೆ ನಾವು ಮೀಟರ್ ಕಟ್ತೀವಿ. ನೀವು ಹೇಳಿ ಹಂಗೆ ನಾವು ಕೇಳ್ಕೊಂಡು ನಾವು ಕಟ್ಕೊಂಡು ಹೋಯ್ತು. ಕಟ್ಲಿಲ್ವಾ ಕಟ್ ಮಾಡ್ಬಿಡ್ರಿ. ನಾವು ಆಮೇಲೆ ಕಟ್ಟಿದ ತಕ್ಷಣ ನೀವು ಕೊಡಿ. ನೀವು ಅದು ಮಾಡಲ್ಲ, ಇದು ಮಾಡಲ್ಲ, ನೀವು ಆರಾಮಾಗಿ ಇದ್ಬಿಡ್ತೀರಾ. ಸೋಕೇಶಲ್ಲಿ ಕೂತ್ಕೊಳ್ತೀರಾ, ಬೆಡ್ ಅಲ್ಲಿ ಕೂತ್ಕೊಳ್ತೀರಾ, ನಿಮ್ಗೆ ಆರಾಮಾಗಿ ಗಾಳಿಗಳೆಲ್ಲ ಬರುತ್ತೆ. ನಾವು ಬಡವರು, ಬಿಸಿಲಲ್ಲಿ ಬಂದ್ರೇನೆ ನೀರ್ ಸುರಿಸಿದ್ರೆ ಹಾಕೋದು, ಇಲ್ಲಾಂದ್ರೆ ಇಲ್ಲ. ರಾತ್ರಿ 2:15ಗೆ ಎತ್ತಬೇಕು ಮ್ಯಾಮ್. 2:30-3 ಗಂಟೆಗೆ ಎದ್ದಿ ಇದನ್ನ ಹಾಕ್ಬಿಟ್ಟು 3:15ಗೆ ಬರುತ್ತೆ ನೀರು. 3:15ಗೆ ಬಂದ ತಕ್ಷಣ ನೀರು ಹಿಡಿದ್ಬಿಟ್ಟು 4:45ಗೆ ಮಾರ್ಕೆಟ್ಗೆ ಹೋದ್ರೆ ಹೋಗ್ಬೇಕು, ಮನೆ ಕೆಲಸ ಆದ್ರೆ ಮಾಡ್ಬೇಕು, ಬೇರೆ ಎಲ್ಲಾದ್ರೂ ಕೆಲಸ ತಡ್ಕೊಂಡು ಹೋಗ್ಬಿಟ್ಟು ಒಂದಿನ ಬಿಟ್ಟು ಒಂದಿನ ಬರೋದು. ಇವಾಗ ನನ್ನ ಹೆಸರು ಅದೇ ಹೇಳಿಲ್ವಾ ಮೇಡಮ್, ಗುಣಲಕ್ಷ್ಮಿ ಅಂತ. ಸೊ ಗುಣಲಕ್ಷ್ಮಿ ಅವರು ಹೇಳ್ತಾ ಇದ್ರು, ಪ್ರತ್ಯಕ್ಷದರ್ಶಿಯಾಗಿದ್ರು. ಸೆಲ್ವಿ ಅವರು ಬಂದಂತಹ ಸಂದರ್ಭದಲ್ಲಿ ಅವರು ಮನೆ ಹತ್ರ ಹೋಗುವಂತಹ ಸಂದರ್ಭದಲ್ಲಿ ಅವರು ಕನೆಕ್ಷನ್ ಅನ್ನ ಕೊಡ್ತಾ ಇದ್ರು ಸೆಲ್ವಿ ಅವರು. ಅವಾಗ ಇದ್ದಕ್ಕಿದ್ದಂಗೆ ಕರೆಂಟ್ ಎಳ್ಕೊಂತು. ಆ ಒಂದು ಮಿನಿ ಟ್ರಾನ್ಸ್ಫಾರ್ಮರ್ ಏನಿದೆ ಅದರ ಮೇಲೆ ಬಿದ್ರು. ಸೊ ಇಲ್ಲಿರುವವರೆಲ್ಲ ಜೋರಾಗಿ ಕಿರ್ಚ್ಕೊಂಡು ಬಂದು ಅವರನ್ನ ಉಳಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅಷ್ಟೊತ್ತಿಗೆ ಅವರ ಬಾಯಿಂದ ಹೊಗೆ ಬಂದು ರಕ್ತ ಕೂಡ ಸುರಿಲಿಕ್ಕೆ ಶುರುವಾಯಿತು. ಅವರು ಅಂಟ್ಕೊಂಡಿದ್ರು ಲಿಟ್ರಲಿ ಆ ಒಂದು ಮಿನಿ ಟ್ರಾನ್ಸ್ಫಾರ್ಮರ್ಗೆ. ಸೊ ಮರದ ದೊಣ್ಣೆಯನ್ನ ಹಿಡಿದು ಅದನ್ನ ಬಿಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಅವರು ಕೇಳ್ತಾ ಇರುವಂತದ್ದು ಇಷ್ಟೇ, ನನಗೆ ಮೊದಲು ಶಾಕ್ ಹೊಡೆದಿತ್ತು, ನಾನು ಇಲ್ಲಿರುವಂತವರಿಗೆ ಎಚ್ಚರಿಸಿ ಹೋಗಿದ್ದೆ, ಆದ್ರೆ ಆ ಸಮಯದಲ್ಲಿ ಸೆಲ್ವಿ ಅವರು ಇರಲಿಲ್ಲ. ಪ್ರಾಬ್ಲಿ ಸೆಲ್ವಿ ಅವರು ಆ ಸಮಯದಲ್ಲಿ ಇದ್ದಿದ್ರೆ ಇಂತಹ ಅನಾಹುತ ಆಗ್ತಾ ಇರಲಿಲ್ಲ. ಸರ್ಕಾರದವರು, ಮುಖ್ಯವಾಗಿ ಶಾಸಕರು ನಮ್ಮ ಸಮಸ್ಯೆಯನ್ನ ಪರಿಹರಿಸಬೇಕು ಅನ್ನೋ ಒಂದು ಮನವಿಯನ್ನ ಕೂಡ ಈ ಸಮಯದಲ್ಲಿ ಅವರು ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಟ್ಕೊಂಡೆ ಅಮ್ಮ ಅಂತ ಹಿಂಗ್ ಬಿದ್ಬಿಟ್ಟು ಹಿಂಗ್ ಬಿದ್ಬಿಟ್ಟು ಇಷ್ಟೇ. ಇದೇ ಟ್ಯಾಲೆಂಟ್. ಹಂಗೆ ಬಿದ್ಲು. ನಾನು ಆ ಕಡೆ ಬಿದ್ದಿರ್ಬೇಕು, ಆ ಸೈಡು. ಇವಾಗ ಎರಡು ಬಾಡಿ ಬಿದ್ದಿರ್ಬೇಕು, ನಾನು ಸಾಯ್ದಿರ್ಬೇಕು, ಅಮ್ಮನ್ನು ಸಾಯ್ಬೇಕು. ನಾನ್ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಮ್ಮ ಸಿಕ್ಕಾಕೊಂಡಿದ್ದೆ ಸರ್ ಮೇಡಮ್, ನಮ್ಗೆ ಆಗಿರೋದು. ಸೊ ನಿಮಗೆ ಕರೆಂಟ್ ಶಾಕ್ ಹೊಡೆದಾಗ ಅವ್ರು ಅಲ್ಲಿದ್ರ, ಸೆಲ್ವಿ ಅವರಲ್ಲಿದ್ರು? ಇಲ್ಲ, ನಾನೇ ಫಸ್ಟ್ ಮೋಟರ್ ಹಾಕಿಲ್ಲಲ್ವಾ, ಆ ಅಮ್ಮ ಬಂದ್ರೆ ರೀಸರ್ಚ್ ಹೋಗಿದ್ರು. ನನ್ಗೆ ಹೊಡಿವಾಗ ನಾನು ಹೇಳಿದೆ, ನಾನು ಯಾರು ಇಲ್ಲ, ಗಂಡ್ ಮಕ್ಳಿದ್ರು, ಇಲ್ಲಿ ಕರೆಂಟ್ ಹೊಡಿತೈತಪ್ಪ, ಯಾರು ಹಾಕ್ಬೇಡ್ರಿ, ಸ್ವಲ್ಪ ನೋಡಿ ಹಾಕಿ ಅಂತ ನಾನು ಮನೆಗೆ ಹೋಗ್ಬಿಟ್ಟೆ. ಮನೆಗೂ ಹೋಗ್ಲಿಲ್ಲ, ಅಷ್ಟು ದೂರ ಹೋದೆ. ನಮ್ಮನೆ ಒಂದೇ ಇದ್ರಲ್ಲಿರೋದು. ಅವಾಗ ಸೆಲ್ವಿ ಅವರು ಇಲ್ಲಿಗೆ ಬಂದ್ರು. ಸೆಲ್ವಿ ಅವ್ರು ಬಂದು ಮೋಟರ್ ಇಟ್ಬಿಟ್ಟು ಹಾಕುವಾಗ ಇದು ಈ ಕನೆಕ್ಷನ್ ಅಲ್ಲಿಗೆ ಹಾಕ್ಬಿಟ್ಟು ಒಯ್ದು ಎತ್ಬಿಟ್ಟು ಹಿಂಗೆ ಎಳ್ಕೊಂಡು ಹಿಂಗೆ ಹಾಕಿದ್ದಾರೆ. ಇದು ಹಾಕಿದ ತಕ್ಷಣ ಏನಾಯ್ತು, ಗಿರಣಿಗೆ ಹೊಡೆದು ಬಿಟ್ಟಿದ್ದಾರೆ. ಹೊಡೆದ ತಕ್ಷಣ ಕೆಳಗಡೆ ಬಿದ್ದ ತಕ್ಷಣ ಇದೇ ಆಕ್ಟಿಂಗ್ ಇದ್ದಿದ್ದು ಅವ್ರ ಸೀನು. ನನಗೆ ಅದೇ ಹೇಳಿಲ್ಲ ಮೇಡಮ್, ಇವಾಗ ನಾನು ಸತ್ತಿರ್ಬೇಕು. ಇವಾಗ ನಮ್ಮ 3 ಮಕ್ಳಿಗೆ ಯಾರು ಜವಾಬ್ದಾರಿ? ನಮ್ಮ ಮೊಮ್ಮಕ್ಳಿಗೆ ಯಾರು ಜವಾಬ್ದಾರಿ? ನಮ್ಮ ಗಂಡನ್ಗೆ ಯಾರು ಜವಾಬ್ದಾರಿ? ನೀರು ಹಿಂಗಿದ್ರೆ ನಾವು ಸಾಯ್ಕೊಂಡು 50 ವರ್ಷದಿಂದ ಹಿಂಗೆ ಇದ್ರೆ ನಾವು ಹೆಂಗ್ ಮೇಡಮ್ ಮುಂದಕ್ಕೆ ಹೋಗೋದು? ನನ್ಗೆ ಇವಾಗ 50 ವರ್ಷ ಆಗುತ್ತೆ. 50 ವರ್ಷದಿಂದ ನಾವು ಆನಂದಪುರದಲ್ಲೇ ಇರೋದು. ಇವಾಗ ಎಷ್ಟೊಂದು ಡಿಫ್ರೆಂಟ್ ಆಗಿರ್ಬೋದು ಮ್ಯಾಮ್. ಈ ಕಾಲದಲ್ಲಿ ಹೆಂಗಂಗೋ ಬಂದಿದೆ. ಇವಾಗ ಒಂದು ಅಜ್ಜಿನ ಬಿಡಲ್ಲ, ಈ ಕಾಲದಲ್ಲಿ ಒಂದು ಪಾಪುನ ಬಿಡಲ್ಲ, 6 ವರ್ಷ ಇದು ಹುಡುಗಿನೂ ಬಿಡಲ್ಲ. ಅಂತ ಟೈಮಲ್ಲಿ ನಾವು ಬಂದು ಹಾಕಿದ್ರೆ ನಮ್ ಏರಿಯಲ್ಲಿ ಸಪೋರ್ಟ್ ಇದೆಯಾ ನೋಡಿ? ಯಾರು ಹಿಂಗಾದ್ರೆ ಕರ್ಕೊಂಡು ಹೋಗ್ಬೋದು, ಹಿಂಗಾದ್ರೆ 1-2-3 ಕರ್ಕೊಂಡು ಹೋದ್ರೆ ಯಾರು ಜವಾಬ್ದಾರಿ? ಅದು ಪ್ರಾಬ್ಲಮ್ ಇದೆ, ನೀರದು ಪ್ರಾಬ್ಲಮ್ ಇದೆ. ನಮಗೆ ಮನೆ ಹಾಕ್ಬಿಟ್ರೆ ನಾವು ಮೀಟರ್ ಕಟ್ತೀವಿ. ನೀವು ಹೇಳಿ ಹಂಗೆ ನಾವು ಕೇಳ್ಕೊಂಡು ನಾವು ಕಟ್ಕೊಂಡು ಹೋಯ್ತು. ಕಟ್ಲಿಲ್ವಾ ಕಟ್ ಮಾಡ್ಬಿಡ್ರಿ. ನಾವು ಆಮೇಲೆ ಕಟ್ಟಿದ ತಕ್ಷಣ ನೀವು ಕೊಡಿ. ನೀವು ಅದು ಮಾಡಲ್ಲ, ಇದು ಮಾಡಲ್ಲ, ನೀವು ಆರಾಮಾಗಿ ಇದ್ಬಿಡ್ತೀರಾ. ಸೋಕೇಶಲ್ಲಿ ಕೂತ್ಕೊಳ್ತೀರಾ, ಬೆಡ್ ಅಲ್ಲಿ ಕೂತ್ಕೊಳ್ತೀರಾ, ನಿಮ್ಗೆ ಆರಾಮಾಗಿ ಗಾಳಿಗಳೆಲ್ಲ ಬರುತ್ತೆ. ನಾವು ಬಡವರು,
ಬಿಸಿಲಲ್ಲಿ ಬಂದ್ರೇನೆ ನೀರ್ ಸುರಿಸಿದ್ರೆ ಹಾಕೋದು, ಇಲ್ಲಾಂದ್ರೆ ಇಲ್ಲ. ರಾತ್ರಿ 2:15 ಎತ್ತಬೇಕು ಮ್ಯಾಮ್. 2:30 3 ಗಂಟೆಗೆ ಎದ್ದಿ ಇದನ್ನ ಹಾಕ್ಬಿಟ್ಟು 3:15 ಬರುತ್ತೆ ನೀರು. 3:15 ಬಂದ ತಕ್ಷಣ ನೀರು ಹಿಡಿದ್ಬಿಟ್ಟು 4:45 ಮಾರ್ಕೆಟ್ಗೆ ಹೋದ್ರೆ ಹೋಗ್ಬೇಕು, ಮನೆ ಕೆಲಸ ಆದ್ರೆ ಮಾಡ್ಬೇಕು, ಬೇರೆ ಎಲ್ಲಾದ್ರೂ ಕೆಲಸ ತಡ್ಕೊಂಡು ಹೋಗ್ಬಿಟ್ಟು ಒಂದಿನ ಬಿಟ್ಟು ಒಂದಿನ ಬರೋದು. ಇವಾಗ ನನ್ನ ಹೆಸರು ಅದೇ ಹೇಳಿಲ್ವಾ ಮೇಡಮ್, ಗುಣಲಕ್ಷ್ಮಿ ಅಂತ. ಸೊ ಗುಣಲಕ್ಷ್ಮಿ ಅವರು ಹೇಳ್ತಾ ಇದ್ರು, ಪ್ರತ್ಯಕ್ಷದರ್ಶಿಯಾಗಿದ್ರು. ಸೆಲ್ವಿ ಅವರು ಬಂದಂತಹ ಸಂದರ್ಭದಲ್ಲಿ ಅವರು ಮನೆ ಹತ್ರ ಹೋಗುವಂತಹ ಸಂದರ್ಭದಲ್ಲಿ ಅವರು ಕನೆಕ್ಷನ್ ಅನ್ನ ಕೊಡ್ತಾ ಇದ್ರು ಸೆಲ್ವಿ ಅವರು. ಅವಾಗ ಇದ್ದಕ್ಕಿದ್ದಂಗೆ ಕರೆಂಟ್ ಎಳ್ಕೊಂತು ಆ ಒಂದು ಮಿನಿ ಟ್ರಾನ್ಸ್ಫಾರ್ಮರ್ ಏನಿದೆ ಅದರ ಮೇಲೆ ಬಿದ್ರು. ಸೊ ಇಲ್ಲಿರುವವರೆಲ್ಲ ಜೋರಾಗಿ ಕಿರ್ಚ್ಕೊಂಡು ಬಂದು ಅವರನ್ನ ಉಳಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅಷ್ಟೊತ್ತಿಗೆ ಅವರ ಬಾಯಿಂದ ಹೊಗೆ ಬಂದು ರಕ್ತ ಕೂಡ ಸುರಿಲಿಕ್ಕೆ ಶುರುವಾಯಿತು. ಅವರು ಅಂಟ್ಕೊಂಡಿದ್ರು ಲಿಟ್ರಲಿ ಆ ಒಂದು ಮಿನಿ ಟ್ರಾನ್ಸ್ಫಾರ್ಮರ್ಗೆ. ಸೊ ಮರದ ದೊಣ್ಣೆಯನ್ನ ಹಿಡಿದು ಅದನ್ನ ಬಿಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಅವರು ಕೇಳ್ತಾ ಇರುವಂತದ್ದು ಇಷ್ಟೇ, ನನಗೆ ಮೊದಲು ಶಾಕ್ ಹೊಡೆದಿತ್ತು, ನಾನು ಇಲ್ಲಿರುವಂತವರಿಗೆ ಎಚ್ಚರಿಸಿ ಹೋಗಿದ್ದೆ, ಆದ್ರೆ ಆ ಸಮಯದಲ್ಲಿ ಸೆಲ್ವಿ ಅವರು ಇರಲಿಲ್ಲ. ಪ್ರಾಬ್ಲಿ ಸೆಲ್ವಿ ಅವರು ಆ ಸಮಯದಲ್ಲಿ ಇದ್ದಿದ್ರೆ ಇಂತಹ ಅನಾಹುತ ಆಗ್ತಾ ಇರಲಿಲ್ಲ. ಸರ್ಕಾರದವರು, ಮುಖ್ಯವಾಗಿ ಶಾಸಕರು ನಮ್ಮ ಸಮಸ್ಯೆಯನ್ನ ಪರಿಹರಿಸಬೇಕು ಅನ್ನೋ ಒಂದು ಮನವಿಯನ್ನ ಕೂಡ ಈ ಸಮಯದಲ್ಲಿ ಅವರು ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೊಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಟ್ಕೊಂಡ ಅಮ್ಮ ಅಂತ ಹಿಂಗ್ ಬಿದ್ಬಿಟ್ಟು ಹಿಂಗ್ ಬಿದ್ಬಿಟ್ಟು ಇಷ್ಟೇ, ಇದೇ ಟ್ಯಾಲೆಂಟ್. ಹಿಂಗೆ ಹಂಗೆ ಬಿದ್ಲು, ನಾನು ಆ ಕಡೆ ಬಿದ್ದಿರ್ಬೇಕು, ಆ ಸೈಡು. ಇವಾಗ 2 ಬಾಡಿ ಬಿದ್ದಿರ್ಬೇಕು, ನಾನು ಸಾಯ್ದಿರ್ಬೇಕು, ಆ ಯಮ್ಮನು ಸಾಯ್ಬೇಕು. ನಾನ್ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಆ ಯಮ್ಮ ಸಿಕ್ಕಾಕೊಂಡು. ಇದೇ ಸರ್ ಮೇಡಮ್ ನಮ್ಗೆ ಆಗಿರೋದು. ಸೊ ನಿಮಗೆ ಕರೆಂಟ್ ಶಾಕ್ ಹೊಡೆದಾಗ ಅವ್ರು ಅಲ್ಲಿದ್ರ, ಸೆಲ್ವಿ ಅವರಲ್ಲಿದ್ರು? ಇಲ್ಲ, ನಾನೇ ಫಸ್ಟ್ ಮೋಟರ್ ಹಾಕಿಲ್ಲಲ್ವಾ, ಆ ಯಮ್ಮ ಬಂದ್ರೆ ರೀಸರ್ಚ್ ಹೋಗಿದ್ರು. ನನ್ಗೆ ಹೊಡಿವಾಗ ನಾನು ಹೇಳಿದ್ದೆ, ನಾನು ಯಾರು ಇಲ್ಲ, ಗಂಡ್ ಮಕ್ಳಿದ್ರು, ಇಲ್ಲಿ ಕರೆಂಟ್ ಹೊಡಿತೈತಪ್ಪ, ಯಾರು ಹಾಕ್ಬೇಡ್ರಿ, ಸ್ವಲ್ಪ ನೋಡಿ ಹಾಕಿ ಅಂತ ನಾನು ಮನೆಗೆ ಹೋಗ್ಬಿಟ್ಟೆ. ಮನೆಗೂ ಹೋಗ್ಲಿಲ್ಲ, ಅಷ್ಟು ದೂರ ಹೋದೆ, ನಮ್ಮನೆ ಒಂದೇ ಇದ್ರಲ್ಲಿರೋದು. ಅವಾಗ ಸೆಲ್ವಿ ಅವರು ಇಲ್ಲಿಗೆ ಬಂದ್ರು. ಸೆಲ್ವಿ ಅವ್ರು ಬಂದು ಮೋಟರ್ ಇಟ್ಬಿಟ್ಟು ಹಾಕುವಾಗ ಇದು ಈ ಕನೆಕ್ಷನ್ ಅಲ್ಲಿಗೆ ಹಾಕ್ಬಿಟ್ಟು ಒಯ್ದು ಎತ್ಬಿಟ್ಟು ಹಿಂಗೆ ಎಳ್ಕೊಂಡು ಹಿಂಗೆ ಹಾಕಿದ್ದಾರೆ. ಇದು ಹಾಕಿದ ತಕ್ಷಣ ಏನಾಯ್ತು, ಗಿರಣಿಗೆ ಹೊಡೆದು ಬಿಟ್ಟಿದ್ದಾರೆ. ಹೊಡೆದ ತಕ್ಷಣ ಕೆಳಗಡೆ ಬಿದ್ದ ತಕ್ಷಣ ಇದೇ ಆಕ್ಟಿಂಗ್ ಇದ್ದಿದ್ದು ಅವ್ರ ಸೀನು. ನನಗೆ ಅದೇ ಹೇಳಿಲ್ಲ ಮೇಡಮ್, ಇವಾಗ ನಾನು ಸತ್ತಿರ್ಬೇಕು. ಇವಾಗ ನಮ್ಮ 3 ಮಕ್ಳಿಗೆ ಯಾರು ಜವಾಬ್ದಾರಿ, ನಮ್ಮ ಮೊಮ್ಮಕ್ಳಿಗೆ ಯಾರು ಜವಾಬ್ದಾರಿ, ನಮ್ಮ ಗಂಡನ್ಗೆ ಯಾರು ಜವಾಬ್ದಾರಿ? ನೀರು ಹಿಂಗಿದ್ರೆ ನಾವು ಸಾಯ್ಕೊಂಡು 50 ವರ್ಷದಿಂದ ಹಿಂಗೆ ಇದ್ರೆ ನಾವು ಹೆಂಗ್ ಮೇಡಮ್ ಮುಂದಕ್ಕೆ ಹೋಗೋದು? ನನ್ಗೆ ಇವಾಗ 50 ವರ್ಷ ಆಗುತ್ತೆ. 50 ವರ್ಷದಿಂದ ನಾವು ಆನಂದಪುರದಲ್ಲೇ ಇರೋದು. ಇವಾಗ ಎಷ್ಟೊಂದು ಡಿಫ್ರೆಂಟ್ ಆಗಿರ್ಬೋದು ಮ್ಯಾಮ್. ಈ ಕಾಲದಲ್ಲಿ ಹೆಂಗೋ ಬಂದಿದೆ. ಇವಾಗ ಒಂದು ಅಜ್ಜಿನ ಬಿಡಲ್ಲ, ಈ ಕಾಲದಲ್ಲಿ ಒಂದು ಪಾಪುನ ಬಿಡಲ್ಲ, 6 ವರ್ಷ ಇದು ಹುಡುಗಿನೂ ಬಿಡಲ್ಲ. ಅಂತ ಟೈಮಲ್ಲಿ ನಾವು ಬಂದು ಹಾಕಿದ್ರೆ ನಮ್ ಏರಿಯಲ್ಲಿ ಸಪೋರ್ಟ್ ಇದೆಯಾ ನೋಡಿ? ಯಾರು ಹಿಂಗಾದ್ರೆ ಕರ್ಕೊಂಡು ಹೋಗ್ಬೋದು, ಹಿಂಗಾದ್ರೆ 1 2 3 ಕರ್ಕೊಂಡು ಹೋದ್ರೆ ಯಾರು ಜವಾಬ್ದಾರಿ? ಅದು ಪ್ರಾಬ್ಲಮ್ ಇದೆ, ನೀರದು ಪ್ರಾಬ್ಲಮ್ ಇದೆ. ನಮಗೆ ಮನೆ ಹಾಕ್ಬಿಟ್ರೆ ನಾವು ಮೀಟರ್ ಕಟ್ತೀವಿ. ನೀವು ಹೇಳಿ ಹಂಗೆ ನಾವು ಕೇಳ್ಕೊಂಡು ನಾವು ಕಟ್ಕೊಂಡು ಹೋಯ್ತು. ಕಟ್ಲಿಲ್ವಾ ಕಟ್ ಮಾಡ್ಬಿಡ್ರಿ. ನಾವು ಆಮೇಲೆ ಕಟ್ಟಿದ ತಕ್ಷಣ ನೀವು ಕೊಡಿ. ನೀವು ಅದು ಮಾಡಲ್ಲ, ಇದು ಮಾಡಲ್ಲ, ನೀವು ಆರಾಮಾಗಿ ಇದ್ಬಿಡ್ತೀರಾ. ಸೌಕೇಶಲ್ಲಿ ಕೂತ್ಕೊಳ್ತೀರಾ, ಬೆಡ್ ಅಲ್ಲಿ ಕೂತ್ಕೊಳ್ತೀರಾ, ನಿಮ್ಗೆ ಆರಾಮಾಗಿ ಗಾಳಿಗಳೆಲ್ಲ ಬರುತ್ತೆ. ನಾವು ಬಡವರು, ಬಿಸಿಲಲ್ಲಿ ಬಂದ್ರೇನೆ ನೀರ್ ಸುರಿಸಿದ್ರೆ ಹಾಕೋದು, ಇಲ್ಲಾಂದ್ರೆ ಇಲ್ಲ. ರಾತ್ರಿ 2:15 ಎತ್ತಬೇಕು ಮ್ಯಾಮ್.